ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗ್ ಒಂಥರ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಮಾಡಬೇಕು ಅಂತ ಇರಲಿಲ್ಲ, ಬಟ್ ಆಯಿತು ಒಂದು ಪುಟ್ಟ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಟೈಮ್ ಇತ್ತು. ಸೊ ಐ ಆಮ್ ಡೂಯಿಂಗ್. ಆ್ಯಂಡ್ ಏನು ವ್ಲಾಗ್ ಅಂದರೆ ಕಂಟೆಂಟ್ ಸಿಂಪಲ್ಲು. ನಿನ್ನೆ ಹಿಂಗೆ ಶಾಪಿಂಗ್ ಹೋಗಿದ್ದೆ. ನನಗೆ ಒಂದು ಸ್ವಲ್ಪ ಮೇಕಪ್ ಆಕ್ಸೆಸರೀಸ್ ಬೇಕಿತ್ತು, ಮೇಕಪ್ಗೆ ರಿಕ್ವೈರ್ಮೆಂಟ್ ಇರೋ ಅಂಥದ್ದು. ಸೊ ತೊಗೊಂಬರೋಣ ಅಂದ್ಬಿಟ್ಟು ನಿಯರ್ ಬೈ ನಮ್ಮ ಸಂಜಯ್ ನಗರಲ್ಲೇ ವೈಭವ್ ಸ್ಟೋರ್ಸ್ ಇದೆ, ಅಲ್ಲಿ ಹೋಗಿದ್ದೆ. ಸೊ ವೈಭವ್ ಸ್ಟೋರ್ಗೆ ಹೋಗಿದ್ನ ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ತೊಗೊಂಡು ಬರೋಣ ಅಂದ್ಬಿಟ್ಟು ಲೈಕ್ ನಾರ್ಮಲಾಗೆ ತೊಗೊಂಡು ಬರೋಣ ಅಂತ ಹೋಗಿದ್ದು. ನನಗೆ ಸ್ವಲ್ಪ ಯು ಪಿನ್ಸು, ನಾರ್ಮಲಾಗಿ ಸೇಫ್ಟಿ ಪಿನ್ಸ್ ಎಲ್ಲ ಬೇಕಿತ್ತು. ಸೊ ಖಾಲಿ ಆಗಿತ್ತು, ತರೋಣ ಅಂತ ಹೋದೆ. ಆ್ಯಂಡ್ ಹೋದವಳು ಏನೇನು ತಗೊಂಡು ಬಂದೆ, ಏನೇನು ಶಾಪ್ ಮಾಡಿದ್ದೀನಿ ಅನ್ನೋದು ಇವತ್ತಿನ ವ್ಲಾಗ್. ಆಲ್ಮೋಸ್ಟಲ್ಲಿ ಎಲ್ಲ ಆನ್ಲೈನಲ್ಲೇ ಶಾಪ್ ಮಾಡೋದು. ಯು ಪಿನ್, ಸೇಫ್ಟಿ ಪಿನ್ಸ್ ಎಲ್ಲ ತರೋಕ್ಕೆ ಅಂತ ಹೋಗಿ ಏನೇನೇನೇನೋ ತೊಗೊಂಡು ಬಂದುಬಿಟ್ಟಿದ್ದೀನಿ. ಆ್ಯಂಡ್ ಇಷ್ಟೆಲ್ಲ ನಾನು ಆಫ್ಲೈನಲ್ಲಿ ಶಾಪ್ ಮಾಡೋದೇ ಇಲ್ಲ, ಯಾವತ್ತಿಗೂ ಶಾಪಿಗೆ ಹೋಗಿ ಈ ಥರ ಶಾಪ್ ಮಾಡ್ಕೊಂಡು ಬರೋದೇ ಇಲ್ಲ. ವೈಭವ್ ಸ್ಟೋರಲ್ಲಿ ಎಲ್ಲ ಸಿಗುತ್ತೆ, ಬಟ್ ಅಂದರೂ ನಾನು ನಮ್ಮ ಮನೆಗೆ ನಿಯರ್ ಇದ್ದರೂ ನಾನು ಯಾವತ್ತೂ ಶಾಪಿಗೆ ಹೋಗಿ ಶಾಪ್ ಮಾಡೋಳೇ ಅಲ್ಲ. ಬೇಸಿಕಲಿ ನಾನು ಒಂಥರ ಆನ್ಲೈನ್ ಶಾಪ್ ಜಾಸ್ತಿ ಮಾಡ್ತೀನಿ. ಐ ಆಮ್ ಎ ಆನ್ಲೈನ್ ಪರ್ಸನ್. ಬಟ್ ಇವತ್ತಿನ ದಿನ ಅಷ್ಟೆಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಏನೇನೆಲ್ಲ ಶಾಪ್ ಮಾಡಿದ್ದೀನಿ ಅಂತ ಇವತ್ತಿನ ವ್ಲಾಗಲ್ಲಿ ನೋಡಿಸ್ತೀನಿ. ಕೀಪ್ ವಾಚಿಂಗ್. ಆ್ಯಂಡ್ ಇಷ್ಟ ಅಂದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಪ್ಲೀಸ್ 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 ಪ್ಲೀಸ್. ಆ್ಯಂಡ್ ಈಗ ಏನೇನು ತಂದಿದ್ದೀನಿ ಅಂತ ನೋಡಿಸ್ಬಿಡ್ತೀನಿ. ಆ್ಯಂಡ್ ನಾನು ಆಲ್ಮೋಸ್ಟ್ ಮೇಕಪ್ ಆಕ್ಸೆಸರೀಸ್ ಅದು ಇದು ಅಂತ ಬಂದರೆ ನಾನು ಆನ್ಲೈನಲ್ಲೇ ಮಾಡೋದು. ಬಟ್ ಈ ಸರಿ ಏನೇನೋ ಶಾಪ್ ಮಾಡಿದ್ದೀನಿ. ನಾರ್ಮಲಾಗಿ ಈ ಥರ ನನಗೆ ಸುಜಾತ ಪಿನ್ಸು, ಯು ಪಿನ್ಸ್ ಎಲ್ಲ ಥರ ಬಲ್ಕಾಗಿ ತಂದುಬಿಡ್ತೀನಿ. ಆ್ಯಂಡ್ ನನ್ನ ನೈಲ್ಸ್ ಅದ್ಭುತವಾಗಿದೆ. ನೆನ್ನೆ ನೈಲ್ ಪಾಲಿಶ್ ಟ್ರೈ ಮಾಡಿದಾಗ ಪ್ಲೀಸ್ ಡೋಂಟ್ ಮೈಂಡ್, ಯಾವುದೇ ಥರ ಇದು ಮಾಡಿಲ್ಲ, ಒಂದೊಂದು ಕಲರ್ ಇದೆ. ಸ್ವಲ್ಪ ಮೆಸ್ಸಿಯಾಗಿ ಕಾಣ್ತಿದ್ರೆ ಪ್ಲೀಸ್ ಡೋಂಟ್ ಮೈಂಡ್. ಆ್ಯಂಡ್ ಇದೊಂದು ಏರ್ ಪಿನ್ಸ್ ತೊಗೊಂಡೆ, ಸುಜಾತ ಪಿನ್ಸ್. ಆ್ಯಂಡ್ ನಿಮಗೆ ಒಂದು ಸಜೆಷನ್ ಕೊಡ್ತೀನಿ. ಸುಜಾತ ಪಿನ್ಸ್ನ ತಗೊಳ್ಳೋವಾಗ ಏನು ಮೇನಾಗಿ ಅಂತ ಅಂದರೆ ನೋಡ್ಕೊಳ್ಳಿ, ಏನು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಇದು ಸುಜಾತ ಪಿನ್, ಇದು ಅಲ್ವಾ ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಇಲ್ಲಿ ಈ ಥರ ಶಾರ್ಪಾಗಿ ಬಂದಿದ್ದರೆ ಮಾತ್ರ ತಗೋಬೇಕು. ಇಲ್ಲಿ ಒಂಥರ ರೌಂಡಾಗಿ ಬಂದಿರುತ್ತೆ, ಅದನ್ನು ತಗೊಳ್ಳೋ ಹಾಗೆ ಇಲ್ಲ. ಈ ಥರ ಶಾರ್ಪಾಗಿ ಬಂದಿದ್ದರೆ ಮಾತ್ರ ತಗೋಬೇಕು. ಬಿಕಾಸ್ ಇಲ್ಲಿ ರೌಂಡಾಗಿ ಬಂದಿದ್ದರೆ, ಇಲ್ಲೇನಿದೆ ಇಲ್ಲಿ ರೌಂಡಾಗಿ ಬಂದಿದ್ದರೆ ನಮಗೆ ಕ್ಲೀನಾಗೆ ಪಿನ್ ಕೂತ್ಕೊಳ್ಳಲ್ಲ. ಈ ಥರ ಶಾರ್ಪಾಗಿದ್ದರೆ ಏನಾಗತ್ತೆ, ಈ ಥರ ನೋಡಿಸ್ತೀನಿ, ಈ ಥರ ಶಾರ್ಪಾಗಿದ್ದರೆ ಏನಾಗತ್ತೆ, ಕ್ಲೀನಾಗೆ ನಾವು ಪಿನ್ ಮಾಡಿಕೊಂಡಾಗ ಟೈಟಾಗಿ ಫಿಟ್ಟಾಗಿ ಕೂರುತ್ತೆ. ಸುಜಾತ ಪಿನ್ಸ್ ತಗೊಳ್ಳುವಾಗ ನೀವು ಇದನ್ನು ಮಿಸ್ ಮಾಡದೆ ನೋಡ್ಕೊಂಡು ತಗೊಳ್ಳಿ. ಆ್ಯಂಡ್ ಇದು ಪ್ರೈಸ್ ಬಂದು ಎಷ್ಟು 430 ರುಪೀಸ್. ಡಿಸ್ಕೌಂಟ್ ಹೋಗಿ ಒಂದು 400 ಬಿದ್ದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಒಂದು ಪಿನ್ಸ್ ತೊಗೊಂಡಿದ್ದೀನಿ, ನಾರ್ಮಲ್ ಪಿನ್ಸ್, ಸೇಫ್ಟಿ ಪಿನ್ಸ್. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು ವೇರ್ ಇಸ್ ದ ಪ್ರೈಸ್ 495 ಇದೆ, ಮೇ ಬಿ ಒಂದು 450 ಬಿದ್ದಿರುತ್ತೆ. ಇದು ಆ್ಯಂಡ್ ನೆಕ್ಸ್ಟ್ ಈ ಥರ ಒಂದು ಬೇಕಿತ್ತು ನನಗೆ, ನಾನು ಜಾಸ್ತಿ ಯೂಸ್ ಮಾಡ್ಕೊತೀನಿ ಕಾಟನ್ ಬರ್ಡ್ಸ್ ಮೇಕಪ್ ರಿಮೂವ್ ಮಾಡೋದಕ್ಕೆ ಎಲ್ಲ. ಸೊ ಇದನ್ನು ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಈ ಥರದ್ದು ಒಂದು ಕೂಮ್ ಬೇಕಿತ್ತು, ಆ್ಯಂಡ್ ಈ ಥರ ಕೂಮನ್ನು ಯೂಸ್ ಮಾಡಿ, ಆ್ಯಕ್ಚುಲಿ ನನ್ನ ಹತ್ರ ಇದೆ ಈ ಥರದ್ದು ಕೂಮ್ ಒಂದಿದೆ, ಅದನ್ನು ನನಗಿದು ತುಂಬ ಇಷ್ಟ ಆಗೋಗ್ಬಿಟ್ಟು ಪರ್ಸ್ನಲ್ ಯೂಸ್ಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಇದು ನಾನು ಮೇಕಪ್ ಕಿಟ್ಗೆ ಹಾಕ್ಕೊಳ್ಳೋಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೇನು ತೊಗೊಂಡೆ ಅಂದರೆ ಒಂದು ಆರ್ಟಿಫಿಷಿಯಲ್ ನೈಲ್ಸ್ ತೊಗೊಂಡು ಬಂದಿದ್ದೀನಿ. ಯಾವಾಗಾದರೂ ಎಮರ್ಜೆನ್ಸಿಗಿರಲಿ ನೈಲ್ ಆರ್ಟ್ ಮಾಡಿಸ್ಕೊಂಬರೋಕ್ಕೆ ಟೈಮ್ ಇಲ್ಲ ಅಂದಾಗ ಹಾಕ್ಕೊಳ್ಳೋಕ್ಕೆ ನಾನೇ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದನ್ನು ಫಿಕ್ಸ್ ಮಾಡ್ಕೊಂಡು ಗಮ್ ಹಾಕ್ಕೊಂಡು ಶೇಪ್ ಮಾಡ್ಕೊಳ್ಳೋದಷ್ಟೇ. ಸೊ ಇದನ್ನು ತಂದಿದ್ದೀನಿ, ಅದಕ್ಕೆ ಗಮ್ ಕೂಡ ತಂದಿದ್ದೀನಿ. ಈ ಥರ ಗಮ್ ಇರಬೇಕು. ಆ್ಯಂಡ್ ಇದು ತುಂಬ ಪವರ್ಫುಲ್ ಇರುತ್ತೆ, ಅದು ಒಂದು. ಆ್ಯಂಡ್ ನೆಕ್ಸ್ಟ್ ಯು ಪಿನ್ಸ್. ನೆಕ್ಸ್ಟ್ ಏನು ತಂದಿದ್ದೀನಿ ಅಂತಂದರೆ ಇದು ಲ್ಯಾಶಸ್ ತಂದಿದ್ದೀನಿ. ಆ್ಯಂಡ್ ಲ್ಯಾಶಸ್ ಈ ಲ್ಯಾಶಸ್ ತುಂಬ ಚೆನ್ನಾಗಿರುತ್ತೆ. ಯೂರೋ ಪ್ಯಾರಿಸ್ ಅಂತ ಬಂದಿರುತ್ತೆ, ಒಂಥರ ನ್ಯಾಚುರಲ್ ಆಗಿರುತ್ತೆ, ಆರ್ಟಿಫಿಷಿಯಲ್ ಲ್ಯಾಶಸ್ ಇದ್ದಂಗೆ ಇರೋದಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಎರಡಿತ್ತು, ಇಲ್ಲಿ ಒಂದು ಅಂತ ಹೇಳ್ಬಿಟ್ಟು ತಂದಿದ್ದೀನಿ. ನೋಡಿ ಇದು ಪ್ರೈಸ್ ಬಂದು 300 ರುಪೀಸ್. ಡಿಸ್ಕೌಂಟ್ ಹೋಗಿ 280 ಆದರೂ ಬಿದ್ದಿರುತ್ತೆ, 280 270 ಬಿದ್ದಿರುತ್ತೆ.
ಆ್ಯಂಡ್ ಇದೊಂದು ಸ್ಪ್ಯಾಚುಲಾ ತೊಗೊಂಡಿದ್ದೀನಿ. ಏನಕ್ಕೆ ಸ್ಪ್ಯಾಚುಲಾ ಅಂದರೆ ನಾವು ಲೋಷನ್ಸ್ ಏನಾದರೂ ಲೋಷನ್ ಆಗಿರ್ಬೋದು, ಮಾಯಿಶ್ಚರೈಸರ್ ಆಗಿರ್ಬೋದು, ಏನೇ ಆಗಲಿ ಡಬ್ಬಿಯಲ್ಲಿ ಹ್ಯಾಂಡನ್ನ ಯೂಸ್ ಮಾಡಬಾರ್ದು. ಈ ಥರ ಸ್ಪ್ಯಾಚುಲಾ ಯೂಸ್ ಮಾಡಬೇಕು. ಹ್ಯಾಂಡ್ ಯೂಸ್ ಮಾಡಿದ್ರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನಾನು ಈ ಥರ ಒಂದು ಸ್ಪ್ಯಾಚುಲಾ ತೊಗೊಂಡು ಬಂದಿದ್ದೀನಿ. ಇತ್ತು ಒಂದು ಎಲ್ಲೋ ಕಳೆದೋಗ್ಬಿಟ್ಟಿದೆ, ಸೊ ಹಾಗಾಗಿ ಒಂದು ತಂದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಕಾಂಪ್ಯಾಕ್ಟ್ ತಂದಿದ್ದೀನಿ, ಕಾಂಪ್ಯಾಕ್ಟ್. ಆ್ಯಂಡ್ ಇದು ನನ್ನ ಡೈಲಿ ಯೂಸ್ಗೆ ಅಂತ ತಂದಿದ್ದೀನಿ. ಆ್ಯಕ್ಚುಲಿ ನನಗೆ ಲೂಸ್ ಪೌಡರ್ಸೇ ಇಷ್ಟ, ಬಟ್ ಇರಲಿ ಒಂದು ಅಂದ್ಬಿಟ್ಟು ಕಾಂಪ್ಯಾಕ್ಟ್ ತಂದಿದ್ದೀನಿ. ಯಾವ ಬ್ರ್ಯಾಂಡ್ ಅಂದರೆ ಕಲರ್ ಬಾರ್ ಅವ್ರದ್ದು. ಇದ್ರಲ್ಲಿ ಕಾಣಿಸ್ತಿದ್ದೀನಿ. ಆ್ಯಂಡ್ ಇದು ಕಲರ್ ಬಾರ್ ಅವ್ರದ್ದು ಚೆನ್ನಾಗಿದೆ ಆ್ಯಕ್ಚುಲಿ. ಪ್ಯಾಕಿಂಗು ಎಲ್ಲ ಟೂ ಗುಡ್, ಚೆನ್ನಾಗಿದೆ. ಈ ಥರ ಇದೆ ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ಕ್ಲೀನಾಗೆ ಬ್ಲೆಂಡ್ ಆಗುತ್ತೆ. ಐ ವಿಲ್ ಶೋ ಯು. ಆ್ಯಂಡ್ ಬಫ್ ಕೂಡ ಚೆನ್ನಾಗಿದೆ, ಬಟ್ ಇದು ಯೂಸ್ ಮಾಡಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಸಾಫ್ಟ್ ಬಫ್ ಯೂಸ್ ಈ ಶೇಡ್ ಯಾವುದು ಅಂತ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಟೂ ಗುಡ್. ನಾನು ಅಲ್ಲಿ ಯೂಸ್ ಮಾಡಿದೆ, ಅಲ್ಲಿ ಇಷ್ಟ ಆಯಿತು. ಈ ಪೇಪರ್ ಇದೆ, ನೋಡಿಸ್ತೀನಿ ರೀ ಹಿಂಗೆ ಹಾಕೊಂಡು ನಾವು. ಆ್ಯಂಡ್ ಎಷ್ಟು ನ್ಯಾಚುರಲ್ ಆಗಿರುತ್ತೆ ನೋಡಿ, ಕ್ಲೀನಾಗಿ ಒಂಥರ ಮೆಲ್ಟ್ ಆಗಿಬಿಡ್ತಿದೆ ಸ್ಕಿನ್ಗೆ. ಟೂ ಗುಡ್ ಅಲ್ವಾ? ವಾವ್, ಸೋ ನೈಸ್. ಅದಕ್ಕೆ ನನಗೆ ನೋಡಿ, ಸಿ ದ ಡಿಫ್ರೆನ್ಸ್ ಗೈಸ್, ಚೆನ್ನಾಗಿದೆ ಅಲ್ವಾ? ಅದಕ್ಕೆ ಇದನ್ನು ತಗೊಂಡೆ. ಇರಲಿ, ನಾನು ಆ್ಯಕ್ಚುಲಿ ಕಾಂಪ್ಯಾಕ್ಟ್ ಯೂಸ್ ಮಾಡಲ್ಲ, ಒಂದೇ ಒಂದು ಯೂಸ್ ಮಾಡ್ತಿದ್ದೆ. ಅದು ಯಾವುದು ಅಂತ ಅಂದರೆ ಯಾವುದೋ ಒಂದು ಯೂಸ್ ಮಾಡ್ತಿದ್ದೆ, ಅದು ಚೆನ್ನಾಗಿತ್ತು. ಇಲ್ಲೇ ಇದೆ, ಅಲ್ಲೆಲ್ಲ ಪಿಲಿಗ್ರೀಮ್ ಅವ್ರದ್ದನ್ನು ಯೂಸ್ ಮಾಡ್ತಿದ್ದೆ, ಬಟ್ ನನಗದು ಮತ್ತೆ ತಗೊಳ್ಳಿಲ್ಲ. ಇದನ್ನು ಈ ಬ್ರ್ಯಾಂಡ್ದು ಅಷ್ಟೇ ತುಂಬ ಚೆನ್ನಾಗಿದೆ. ನೀವೇನಾದರೂ ಕಾಂಪ್ಯಾಕ್ಟನ್ನ ಸರ್ಚ್ ಮಾಡ್ತಿದ್ದೆ, ದಿಸ್ ಇಸ್ ದ ಬೆಸ್ಟ್ ಕಾಂಪ್ಯಾಕ್ಟ್ಸ್. ಪಿಲಿಗ್ರಿಮಿ ಅವ್ರದ್ದು ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಲರ್ ಬರೋರ್ದು ಅಷ್ಟೇ. ನನಗೆ ಇವಾಗ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ನಿಮಗೇನಾದರೂ ಕಾಂಪ್ಯಾಕ್ಟ್ ಹುಡುಕ್ತಿದ್ದೀರಾ ಡೈಲಿ ಯೂಸ್ಗೆ ಅಂತಂದರೆ ಆರಾಮಾಗೆ ನೀವು ಈ ಎರಡು ಬ್ರ್ಯಾಂಡಿಗೆ ಹೋಗ್ಬೋದು, ತುಂಬ ಚೆನ್ನಾಗಿದೆ. ನಮ್ಮ ಅಕ್ಕ ಕೇಳಿದ್ರು ಆ್ಯಕ್ಚುಲಿ, ಶೈಲು ಅಕ್ಕ ಈ ವ್ಲಾಗ್ ನೋಡ್ತಿದ್ರೆ ಇವೆರಡರಲ್ಲಿ ಒಂದು ಬ್ರ್ಯಾಂಡ್ ತಗೋ, ಓಕೆನಾ? ಆ್ಯಂಡ್ ಇದೊಂದು ಹೇಳಿದೆ ಅಲ್ವಾ. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು 950 ರುಪೀಸ್, ಡಿಸ್ಕೌಂಟ್ ಹೋಗಿ 900 ಬಿದ್ದಿರುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್, ಫೈನ್. ಆನ್ಲೈನಲ್ಲೆಲ್ಲ ಮೇ ಬಿ 800ಗೆ ಸಿಗುತ್ತೆ. ನೀವು ಆರಾಮಾಗಿ ಆನ್ಲೈನಲ್ಲೇ ಶಾಪ್ ಮಾಡೋದು ಒಳ್ಳೆಯದು ಗೈಸ್. ಈ ಥರ ಆಫ್ಲೈನಲ್ಲಿ ಶಾಪ್ ಮಾಡಬೇಡಿ. ನಾನು ಮಾಡ್ತಿರ್ಲಿಲ್ಲ, ಹೆಂಗೆಂಗೋ ಮಾಡಿಬಿಟ್ಟಿದ್ದೀನಿ. ಏನೂ ಮಾಡೋಕ್ಕೆ ಆಗಲ್ಲ ಇವಾಗ. ಏನು ಮಾಡೋಕ್ಕಾಗತ್ತೆ ಹೇಳಿ, ಮಾಡ್ಕೊಂಡು ಬಂದಾದಮೇಲೆ ನೋ ಯೂಸ್. ಇದು ಅಂತ ತೊಗೊಂಡೆ. ಆ್ಯಂಡ್ ಒಂದೆರಡು ಲಿಪ್ಸ್ಟಿಕ್ ಶೇಡ್ಸನ್ನ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ನೋಡಿಸ್ತೀನಿ ಎಷ್ಟು ಲಿಪ್ಸ್ಟಿಕ್ ಶೇಡ್ಸನ್ನ ತೊಗೊಂಡಿದ್ದೀನಿ ಅಂತ, ಓಕೆನಾ? ಇಷ್ಟು ಲಿಪ್ಸ್ಟಿಕ್ ಶೇಡ್ಸನ್ನ ತೊಗೊಂಡಿದ್ದೀನಿ. ಆಮೇಲೆ ನಾನು ನಿಮಗೆ ನೋಡಿಸ್ತೀನಿ, ಓಕೆನಾ, ಯಾವ್ಯಾವ ಶೇಡ್ ಅಂತ. ಓಕೆ, ಸಕ್ಕತ್ತಾಗಿದೆ ಶೇಡ್ಸ್ ಎಲ್ಲ. ಇಟ್ಸ್ ವೆರಿ 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 ನೈಸ್ ಶೇಡ್ಸನ್ನ ಚೂಸ್ ಮಾಡಿಬಿಟ್ಟಿದ್ದೀನಿ ನಾನು. ಅಫ್ಕೋರ್ಸ್ ನಾನು ವೆರಿ ನೈಸ್ ಶೇಡ್ಸನ್ನೇ ಚೂಸ್ ಮಾಡೋದು. ಆ್ಯಂಡ್ ಹಂಗೆ ಇವಾಗ ಕೂಡ ಚೂಸ್ ಮಾಡಿದ್ದೀನಿ, ಅದು ಲಾಸ್ಟಲ್ಲಿ ನೋಡಿಸ್ತೀನಿ ಗೈಸ್. ಪ್ಲೀಸ್ ಡೋಂಟ್ ಮೈಂಡ್. ಸ್ವಲ್ಪ ಬಿಲ್ಡಪ್ ಕೊಡ್ತಿದ್ದೀನಿ ನಾನು, ಸುಮ್ಮನೆ ಬಿಡಿ, ಜಸ್ಟ್ ಫಾರ್ ಫ್ಯಾನ್, ಟೇಕ್ ಇಟ್. ಆ್ಯಂಡ್ ಇನ್ನೊಂದು ಪ್ರೈಮರ್ ತೊಗೊಂಡೆ. ಇಟ್ ಈಸ್ ಎ ಕಲರ್ ಬಾರ್ ಅವ್ರದ್ದೇ. ಇಷ್ಟ ಆಯಿತು, ಚೆನ್ನಾಗಿ ಒಂಥರ ಫಿನಿಶಿಂಗ್ ಚೆನ್ನಾಗಿ ಅನಿಸ್ತು ನನಗೆ. ಮೇಕಪ್ಗಿರಲಿ ಅಂದ್ಬಿಟ್ಟು ನಾನು ಇದು ತೊಗೊಂಡಿದ್ದಂಥದ್ದು. ಆ್ಯಂಡ್ ತುಂಬ ಇಷ್ಟ ಆಯಿತು. ಅದಕ್ಕೆ ನೋಡಿ, ಒಂಥರ ಇದು ಫಸ್ಟ್ ನೋಡಿಸ್ಬಿಡ್ತೀನಿ. ಕರ್ಲ್, ಎಸ್, ದಿಸ್ ಇಸ್ ಅ ಪ್ಯಾಕೇಜ್. ಆ್ಯಂಡ್ ತುಂಬ ಚೆನ್ನಾಗಿದೆ, ಹಾಕ್ಕೊಂಡ್ರೆ ಒಂಥರ ಸಾಫ್ಟಾಗಿದೆ. ಆ್ಯಂಡ್ ಪ್ರೈಮರು ಅಷ್ಟೇ. ನನ್ನ ಮೋಸ್ಟ್ ಬಿಸಿಲು ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತಾ? ಮೋಸ್ಟ್ ಫೇವ್ರೆಟ್ ಪ್ರೈಮರ್ ಯಾವುದು ಅಂತ ಗೊತ್ತಾ? ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂದರೆ, ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಡೈಲಿ ಬೇಕಂದ್ರೂ ಯೂಸ್ ಮಾಡ್ತೀನಿ, ಅಷ್ಟು ಇಷ್ಟ. ಯಾವ ಪ್ರೈಮರ್ ಅಂತ ಹೇಳ್ತೀನಿ ರೀ, ದಿಸ್ ಒನ್ ಮೈ ಮೋಸ್ಟ್ ಫೇವ್ರೆಟ್ ಪ್ರೈಮರ್. ನನಗೆ ಇದು ಎಷ್ಟು ಚೆನ್ನಾಗಿರುತ್ತೆ, ಒಂಥರ ಕ್ರೀಮ್ ಥರ ಇರುತ್ತೆ ಗಾಯ್ಸ್. ಸೀರಿಯಸ್ಲಿ ಒಂದು ಸರಿ ನನ್ನ ಮೇಕಪ್ ಏನಿಲ್ಲ, ಸೊ ಐ ಆಮ್ ಯೂಸಿಂಗ್. ನೋಡಿ ಎಷ್ಟು ಚೆನ್ನಾಗಿದೆ. ದಿಸ್ ಪ್ರೈಮರ್ ವಾಸ್ ಟು ಗುಡ್. ನೋಡಿ ಒಂಥರ ಏನದು ಕ್ರೀಮ್, ಡೈಲಿ ನಾವು ಯೂಸ್ ಮಾಡ್ತೀವಲ್ಲ ನಾರ್ಮಲ್ ಕ್ರೀಮ್ ಯೂಸ್ ಮಾಡೋ ಥರ ಇದೆ.
ನೀವೇನಾದರೂ ಆರ್ ಯು ಸರ್ಚಿಂಗ್ ಫಾರ್ ದ ಬೆಸ್ಟ್ ಪ್ರೈಮರ್ ಅಂದರೆ ಆರಾಮಾಗೆ ನೀವು ಇದಕ್ಕೆ ಹೋಗ್ಬೋದು. ಆ್ಯಂಡ್ ಒಂದು ಸ್ವಲ್ಪ ತುಂಬ ಎಕ್ಸ್ಪೆನ್ಸಿವ್ ಅಲ್ಲ, ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಇಟ್ ವಾಸ್ ಟೂ ಗುಡ್ ಗೈಸ್. ತುಂಬ ಚೆನ್ನಾಗಿ ಬೆಸ್ಟ್ ಪ್ರೈಮರ್. ಕ್ಲೀನಾಗಿ ಕಾಣಿಸ್ತಿದೆಯಲ್ಲ? ಎಸ್, ನೋಡಿ ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ ಬೇಕು ಅಂತ ಅಂದರೆ. ದಿಸ್ ಫಾರ್ ದ ಡಿಸ್ಟರ್ಬೆನ್ಸ್ ಕಾಲ್ ಬಂದುಬಿಡ್ತು. ಆ್ಯಂಡ್ ಅಂದರೆ ಇದ್ರದ್ದು ಪ್ರೈಸ್ 650 600 ಅಂದ್ಕೊಳ್ಳಿ. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಕಲರ್ ಬಾರ್ ಪ್ರಾಡಕ್ಟ್ಸ್ ಚೆನ್ನಾಗಿದೆ ಅನಿಸುತ್ತೆ. ನನ್ನ ಕಾಂಪ್ಯಾಕ್ಟು ಇಷ್ಟ ಆಯಿತು, ಪ್ರೈಮರು ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಪ್ರೈಮರ್ ತಂದಿದ್ದೀನಿ. ಯಾವುದು ಅಂತ ಅಂದರೆ ಇದು ಶುಗರ್ದು ಒಂದು ತಂದಿದ್ದೀನಿ. ಪ್ರೈಮರಾ ಮಿನಿಮೈಸಿಂಗ್ ಪ್ರೈಮರ್ ಅಂತ. ನನ್ನ ಪೋರ್ಸ್ ತುಂಬ ಇದೆ ಅನ್ನೋರಿಗೆ ಯೂಸ್ ಮಾಡೋದಕ್ಕೆ ಅಂತ ತಂದಿದ್ದೇನೆ. ಇದು ನನ್ನ ಮೇಕಪ್ ಕಿಟ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಾನು ಮೇಕಪ್ ಕಿಟ್ಗೆ ಹಾಕ್ತೀನಿ. ಒಂದೇ ಒಂದು ಕಾಂಪ್ಯಾಕ್ಟ್ ಮಾತ್ರ ನಾನು ಪರ್ಸ್ನಲ್ ಯೂಸ್ಗೆ ಇಟ್ಕೊಳ್ತಿದ್ದೀನಿ. ಆ್ಯಂಡ್ ಈ ಪ್ರೈಮರ್ಸು ಎಲ್ಲ ಆಲ್ಮೋಸ್ಟ್ ನಾನು ಮೇಕಪ್ ಕಿಟ್ಗೆ ಹಾಕ್ಕೊಳ್ಳೋದಕ್ಕೆ ತಂದಿರೋದು. ಇರಲಿ ಒಂದು 2-3 ಥರದ್ದು ಪ್ರೈಮರ್ಸ್ ಇದ್ರೆ ಒಳ್ಳೇದು. ಅಂದರೆ ಇದು ಏನಕ್ಕೆ ತೊಗೊಂಡೆ ಅಂದರೆ ಈ ಪ್ರೈಮರು ಪೋರ್ಸ್ ತುಂಬ ಇದೆ ಅನ್ನೋರ್ಗೆ ಯೂಸ್ ಮಾಡೋಣ ಅಂದ್ಬಿಟ್ಟು. ಆ್ಯಂಡ್ ಈ ನಡುವೆ ನನಗೆ ಒಂದು ಸ್ವಲ್ಪ ಆರ್ಡರ್ಸ್ ಚೆನ್ನಾಗಿ ಬರ್ತಾಯಿದೆ. ಲಾಸ್ಟ್ ಮಂತಲ್ಲಂತೂ ನನಗೊಂದು ಟ್ರಸ್ಟ್ ಮಿ ಆರ್ ನಾಟ್ 2 ಶೂಟ್ದು, ಅಂದರೆ ಅದು 1 hour ಶೂಟು, ರೀಲ್ ಶೂಟದು, ಅದೇನು ಜಾಸ್ತಿ ಪೇ ಮಾಡಲ್ಲ. ಅದು ಮಾತ್ರ 2 ಇತ್ತು. ತುಂಬ ತೀರಾ ಕಮ್ಮಿ ಅದು ಬಿಡಿ. ರೀಲ್ಸ್ಗೆಲ್ಲ ಶೂಟ್ ಮಾಡೋಕ್ಕೆ ಮೇಕಪ್ ಮಾಡ್ತೀವಲ್ಲ, ತೀರಾ ಕಮ್ಮಿ. ಅದು ಮಾತ್ರ ನನಗೆ 1-2 ಇತ್ತು ಶೂಟ್. ಬಿಟ್ಟರೆ ನನಗೊಂದು ಕೂಡ ನನಗೆ ಬ್ರೈಡ್ಸ್ ಆಗಿರ್ಬೋದು, ಮೇಕಪ್ ಮದುವೆದು ಯಾವುದೂ ಇಲ್ಲ. ಬಟ್ ಈ ಮಂತ್ ಓಕೆ ಚೆನ್ನಾಗಿತ್ತು. ಸೊ ಅದಕ್ಕೆ ಇರಲಿ ಸ್ವಲ್ಪ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಯೂಸ್ ಅಂದ್ಬಿಟ್ಟು ತರಿಸ್ದೆ. ಆ್ಯಂಡ್ ಇದೊಂದು ನೈಲ್ ರಿಮೂವರ್ನ ತೊಗೊಂಡು ಬಂದನೆ. ಆ್ಯಂಡ್ ವಾಟ್ ನೆಕ್ಸ್ಟ್ ಅಂದರೆ ಇದೊಂದು ಪಿಕ್ಸಿ ಗ್ಲೋ ಟಾನಿಕ್ ಇದು ಅಂತ ತಂದಿದ್ದೀನಿ. ಆ್ಯಕ್ಚುಲಿ ಈ ಥರದ್ದು ನನ್ನ ಹತ್ರ ದೊಡ್ಡದಿದೆ. ಈ ಥರ ದೊಡ್ಡದೊಂದಿದೆ ಆ್ಯಕ್ಚುಲಿ. ಸೊ ನನಗೆ ಇನ್ನೊಂದು ಬೇಕಿತ್ತು. ನನಗೆ ಪರ್ಸ್ನಲ್ ಯೂಸಿಗೆ ತುಂಬ ಬೇಕಿತ್ತು. ಸೊ ಹಂಗಾಗಿ ಇದನ್ನು ಒಂದು ತೊಗೊಂಬಂದಿದ್ದೀನಿ. ಆ್ಯಂಡ್ ಒಂದು ಮೇಕಪ್ ಕಿಟ್ಗೆ ಹಾಕ್ತೀನಿ, ಒಂದು ಪರ್ಸ್ನಲ್ ಯೂಸ್ಗೆ ಹಾಕ್ತೀನಿ. ಆ್ಯಂಡ್ ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಟೋನರ್ ಅಂತ ಹೇಳ್ಬೋದು. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್, ಸ್ವಲ್ಪ ಅಲ್ಲ ಜಾಸ್ತಿ ಎಕ್ಸ್ಪೆನ್ಸಿವ್, ಬಟ್ ಇಟ್ ಈಸ್ ಮೈ ಫೇವ್ರೆಟ್. ಸೊ ಇದೊಂದು ಚಿಕ್ಕದೊಂದು ಇರಲಿ ಅಂದ್ಬಿಟ್ಟು ಮೇ ಬಿ ನಾನು ಇದನ್ನು ಚಿಕ್ಕದನ್ನು ಹಾಕ್ತೀನಿ ಮೇಕಪ್ ಕಿಟ್ಗೆ, ಮತ್ತೆ ಆಗೋದ್ರೆ ತೊಗೊತೀನಿ. ಬಟ್ ಇದನ್ನು ನಾನು ಡೈಲಿ ಯೂಸ್ ಮಾಡ್ತಿದ್ದೀನಿ. ಇದನ್ನು ಅದ್ರಲ್ಲಿ ಮೇಕಪ್ ಕಿಟ್ಟಲ್ಲಿತ್ತು, ಇದು ನನಗೆ ರೆಗ್ಯುಲರ್ ಯೂಸ್ಗೆ ಎತ್ಕೊಂಡ್ಬಿಟ್ಟಿದ್ದೀನಿ. ಸೊ ಮೇಕಪ್ ಕಿಟ್ಟಿಗೆ ಹಾಕಬೇಕು. ಆ್ಯಂಡ್ ನನ್ನ ಮೇಕಪ್ ಕಿಟ್ಟಲ್ಲಿ ಯಾವ್ಯಾವ ಥರ ಪ್ರಾಡಕ್ಟ್ಸ್ ಇದೆ ಏನು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಬೇಕಾಗತ್ತೆ. ನಾನು ಆವಾಗ ನನ್ನ ಮೇಕಪ್ ಕಿಟ್, ನಾನು 2 ಮೇಕಪ್ ಕಿಟ್ಟನ್ನು ಯೂಸ್ ಮಾಡ್ತೀನಿ. ರೀಲ್ ಶೂಟ್ಸು ಈ ಥರ ನಾರ್ಮಲ್ ತುಂಬ ಸಿಂಪಲ್ ಅನ್ನೋದಕ್ಕೆ ಒಂದು ಮೇಕಪ್ ಕಿಟ್ಟನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾರ್ಮಲಾಗಿ ಮದುವೆ, ಬ್ರೈಡ್ಸು, ನಾರ್ಮಲಾಗಿ ಏನೇ ಒಂದು ಸ್ವಲ್ಪ ಗ್ರ್ಯಾಂಡ್ ರಿಸೆಪ್ಷನ್ ಆ ಥರ ಎಲ್ಲದಕ್ಕೂ ಒಂದು ಮೇಕಪ್ ಕಿಟ್ಟನ್ನು ಇಟ್ಟಿದ್ದೀನಿ. ಒಂದು ಮಿನಿ, ಒಂದು ಬಿಗ್ ಮೇಕಪ್ ಕಿಟ್ಟನ್ನು ಇಟ್ಟಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ನನ್ನ ಮೇಕಪ್ ಕಿಟ್ಟಲ್ಲಿ ಯಾವ್ಯಾವ ಥರ ಪ್ರಾಡಕ್ಟ್ಸ್ ಇದೆ ಅಂತ ತಿಳ್ಕೊಬೇಕು ಅಂದರೆ ನನಗೆ ಪ್ಲೀಸ್ ಕಾಮೆಂಟ್ ಮಾಡಿಲ್ಲ ಅಂದರೆ ನನಗೆ ಗೊತ್ತಾಗಲ್ಲ ಯಾವ ಥರ ಮಾಡಬೇಕು, ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ. ಸೊ ಪ್ಲೀಸ್ ಡೂ ಕಾಮೆಂಟ್, ಲೈಕ್, ಶೇರ್ ಅಷ್ಟೇ. ಆ್ಯಂಡ್ ಒಂದು 2 ನೈಲ್ ಪಾಲಿಶ್ ತೊಗೊಂಡಿದ್ದೀನಿ. ಎರಡೇನಾ? ಟು ಬ್ಯಾಡ್, 2 ತೊಗೊಂಡಿದ್ದೀನಾ? ಇಲ್ಲ, ಇನ್ನೂ ಒಂದು ತೊಗೊಂಡಿದ್ದೀನಿ. ಏನಾಯಿತು ಗೊತ್ತಿಲ್ಲ ವಾಯ್ಸ್. ಇದು ಲಿಪ್ಸ್ಟಿಕ್ ಅಲ್ಲ, ನೈಲ್ ಪಾಲಿಶ್. ಅದೇ ನಾನು ಎಲ್ಲೋಯ್ತು ಅಂತ. ಆ್ಯಂಡ್ ನೋಡಿ, ಇದು ಸೇಮ್ ಲಿಪ್ಸ್ಟಿಕ್ ಥರ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಪ್ಯಾಕೇಜಿಂಗ್ ವಾಸ್ ಟೂ ಗುಡ್. ನೋಡಿ ಎಷ್ಟು ಚೆನ್ನಾಗಿದೆ. ವಿಸಿಬಲ್ ಆಗ್ತಿದೆ ಅಲ್ವಾ? ಎಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಕಲರ್ ಕೂಡ ಅಷ್ಟು ಚೆನ್ನಾಗಿತ್ತು. ನೋಡಿ, ನಿನ್ನೆ ಎಲ್ಲ ಒಂಥರ ಟ್ರಯಲ್ ಮಾಡಿ ಕೈಯೆಲ್ಲ ಅಧ್ವಾನವಾಗಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಸೊ ದಿಸ್ ಕಲರ್ ವಾಸ್ ಟು ಗುಡ್. ದಿಸ್ ಇಸ್ ಅ ಕಲರ್, ಚೆನ್ನಾಗಿದೆ. ಯಾವಾಗಲಾದರೂ ಇರಲಿ ನೈಲ್ಸ್, ಯಾಕಂದ್ರೆ ನಾನೇ ಎಕ್ಸ್ಟೆನ್ಷನ್ಸ್ ಎಲ್ಲ ಮಾಡ್ಕೊಳ್ಳೋದು. ಸೊ ಆವಾಗಿರಲಿ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಬಿಸಿಲು ನೋಡಿ ಎಷ್ಟು ಚೆನ್ನಾಗಿ, ಮಕ್ಕದ ಮೇಲೆ ಬಿದ್ದರೆ ಒಂದು ಸ್ವಲ್ಪ ಗ್ಲೂ ಬರುತ್ತೆ. ನಾನೆಲ್ಲ ನನ್ನ ಡ್ರೆಸ್ ಮೇಲೆ ಬೀಳ್ತಾ
ಮುಖದ ಮೇಲೆ ಬಿದ್ದಾಗ ಇಷ್ಟು ಗ್ಲೋ ಥರ ಕಾಣಿಸುತ್ತೆ. ಮುಖದ ಮೇಲೆ ಬೀಳ್ಬೇಕು ತಾನೇ, ಅವಾಗ ವೀಡಿಯೋನು ಚೆನ್ನಾಗಾಗತ್ತೆ ತಾನೇ. ಬಟ್ ಮುಖದ ಮೇಲೆ ಬೀಳ್ತಾ ಇಲ್ಲ, ಡ್ರೆಸ್ ಮೇಲೆ ಬೀಳ್ತಾ ಇದೆ. ವಾಟ್ ಈಸ್ ದಿಸ್? ಇದೊಂದು ನೈಲ್ ಪಾಲಿಷ್, ಇದೊಂದು ಕಲರ್ ಬ್ಲ್ಯಾಕ್. ನನ್ನ ಹತ್ರ ಬ್ಲ್ಯಾಕ್ ಬೇಕು ಅಂತ ಮನೆ ಎಷ್ಟು ಹುಡುಕಿದ್ದೀನಿ. ಬ್ಲ್ಯಾಕ್ ಸ್ಯಾರಿ ಉಟ್ಕೊಂಡಿದ್ದೆ, ಅವಾಗ ಎಷ್ಟು ಹುಡುಕಿದ್ದೀನಿ ಸಿಕ್ಕಲಿಲ್ಲ. ಸೊ ಹಂಗಾಗಿ ಒಂದು ಬ್ಲ್ಯಾಕ್ ನೈಲ್ ಪಾಲಿಷ್ ಕೂಡ ತಂದಿದ್ದೀನಿ. ಆ್ಯಂಡ್ ಇದು ಒಂಥರ ಕಾಫಿ ಬ್ರೌನ್, ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ತಂದಿದ್ದೀನಿ ಇವು 3 ಕಲರ್ಸ್. ಆ್ಯಂಡ್ ಇದೊಂದು ಕನ್ಸೀಲರ್ ತೊಗೊಂಡಿದ್ದೀನಿ, ಖಾಲಿ ಆಗಿತ್ತು. ಸೊ ದಿಸ್ ಈಸ್ ಗೋ ಫಾರ್ ಮೇಕಪ್ ಕಿಟ್. ಆ್ಯಂಡ್ ಎಲ್ಲ ಟೋಟಲ್ ಎಲ್ಲ ಏನು ಈ ಥರ ಕ್ಲಿಪ್ಸ್ ಬಿಟ್ಟು ಇನ್ನು ಎಲ್ಲ ನನ್ನ ಮೇಕಪ್ ಕಿಟ್ಗೆ ಹೋಗೋದು. ಇದು 2 ಮಾತ್ರ ನನ್ನ ಪರ್ಸ್ನಲ್ ಯೂಸ್ ತೊಗೊತಿರೋದು. ಒಂದು 3 ಕ್ಲಿಪ್ಪು, ಒಂದು ಕಾಂಪ್ಯಾಕ್ಟ್, ಇನ್ನೆಲ್ಲ ಮೇಕಪ್ ಕಿಟ್ಗೆ ಹೋಗುತ್ತೆ. ಆ್ಯಂಡ್ ಇದು ಕ್ಲಿಪ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಲುಕ್ ಅಟ್ ದಿಸ್ ಗೈಸ್, ಟೂ ಗುಡ್ ಅಲ್ವಾ? ನೋಡಿಸ್ತೀನಿ ರೀ, ಟೂ ಗುಡ್ ಅಲ್ವಾ? ಎಷ್ಟು ಚೆನ್ನಾಗಿದೆ. ಯಾವಾಗಲಾದರೂ ಫ್ಯಾನ್ಸಿ ಸ್ಯಾರೀಸ್ ಹಾಕ್ಕೊಂಡಾಗ ವಾಂಟ್ ಟು ವೇರ್ ದಿಸ್ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡಿದ್ದೀನಿ. ಇವಾಗ ಲಿಪ್ಸ್ಟಿಕ್ ಶೇಡ್ಸ್ನ ನೋಡಿಸ್ತೀನಿ. ಆ್ಯಂಡ್ ನಾನು ಯಾವ್ಯಾವ ಬ್ರ್ಯಾಂಡ್ ತೊಗೊಂಡಿದ್ದೀನಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಶುಗರ್ದು ಚೆನ್ನಾಗಿದೆ ಅಂತ ಹೇಳಿದ್ರು 4 ಶೇಡ್ ತೊಗೊಂಡ್ಬಿಟ್ಟಿದ್ದೀನಿ ಗುರು. ಆ್ಯಂಡ್ ನನಗಲ್ಲ ಗೈಸ್, ನನಗೆ ಒಂದು 2-3 ಶೇಡ್ ಇದ್ದರೆ ಸಾಕು. ನಾನಂತೂ ಬೇಸಿಕಲಿ ಒಂಥರ ಈ ನಡುವೆ ತುಂಬ ಲೈಟ್ ಶೇಡ್ಸನ್ನೇ ನಾನು ಇಷ್ಟಪಡ್ತೀನಿ. ಸೊ ನ್ಯೂಡ್ ಶೇಡ್ಸೇ ಇಷ್ಟಪಡ್ತೀನಿ. ನ್ಯೂಡು ಅಲ್ಲ, ಕಂಪ್ಲೀಟ್ ನ್ಯೂಡು ಅಲ್ಲ, ಒಂದು ಸ್ವಲ್ಪ ಆ ಕಡೆ ಡಾರ್ಕು ಅಲ್ಲ, ಈ ಕಡೆ ನ್ಯೂಡು ಅಲ್ಲ, ಈ ಥರ ಹೋಗ್ತೀನಿ. ಓಕೆನಾ? ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ. ಏನಾರ ಮೇಕಪ್ ಮಾಡ್ತೀನೋ ಬಿಡ್ತೀನೋ, ಲಿಪ್ಸ್ಟಿಕ್ ಮಾತ್ರ ಮಿಸ್ ಮಾಡಲ್ಲ. ಸೊ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ತೊಗೊಂಡಿರೋದೆಲ್ಲ ನಾನು ಮೇಕಪ್ ಕಿಟ್ಗೆ ಹಾಕೋಕ್ಕೆ. ಆ್ಯಂಡ್ ಇದೆಲ್ಲ ಶುಗರ್ ಬ್ರ್ಯಾಂಡ್ದು. ಆ್ಯಂಡ್ ಇದು ಒಂದೇ ಒಂದು ಮೆಬಿಲಿನ್ ಅವ್ರದ್ದು ತೊಗೊಂಡಿದ್ದೀನಿ. ಆ್ಯಂಡ್ ಮೆಬಿಲಿನ್ ಅವ್ರದ್ದು ಅಷ್ಟೇ ತುಂಬ ಚೆನ್ನಾಗಿದೆ. ನಂದು ಇನ್ನೊಂದಿದೆ ಮೆಬಿಲಿನ್ದು ಡಾರ್ಕ್ ಕಲರು. ಆ್ಯಂಡ್ ಮತ್ತು ಇದೊಂದು ಶೇಡ್ ಇಷ್ಟ ಆಯಿತು. ಸೊ ನೋಡಿ, ಲುಕ್ ಅಟ್ ದಿಸ್ ಗಾಯ್ಸ್. ವೇಟ್ ಐ ವಿಲ್ ಶೋ ಯು ಶೇಡ್ ಹೆಂಗಿದೆ ಅಂತ ನೋಡಿಸ್ಬೇಕಾ? ನೋಡಿ, ಲುಕ್ ಅಟ್ ದ ಶೇಡ್ ಗೈಸ್. ಟೋಟಲಿ ಐ ಆಮ್ ಡ್ಯಾಮ್ ಲವ್ ದಿಸ್ ಶೇಡ್. ತುಂಬ ಚೆನ್ನಾಗಿದೆ ಶೇಡ್. ಹಾಕಲ್ಲ ಬೇಡವಾ? ಹಾಕಿದ್ರೆ ನಾನು ತುಂಬ ಅಧ್ವಾನ. ಇವಾಗ ಇದ್ರ ಮೇಲೆ ಹಾಕಿದ್ರೆ ನಾನು ಇನ್ನೂ ಡಾರ್ಕ್ ಕಾಣುತ್ತೆ. ಸೊ ಬೇಡ. ಬಟ್ ಶೇಡ್ ವಾಸ್ ಟೂ ಗುಡ್ ಗಾಯ್ಸ್. ನನ್ನ ಈ ಶೇಡಲ್ಲ, ನನ್ನ ಹತ್ರ ಇನ್ನೊಂದು ಶೇಡ್ ಇದೆ, ಅದು ತುಂಬ ಚೆನ್ನಾಗಿದೆ. ಬಟ್ ಇದು ಇನ್ನೊಂದು ಶೇಡ್ ಇರಲಿ, ಅದು ಸಕ್ಕತ್ತಾಗಿದೆ ಗೈಶ್. ಆ್ಯಂಡ್ ಇದು ಅಷ್ಟೇ, ಇದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮೆಬಿಲಿನವ್ರದ್ದು. ಸೊ ಸ್ವಲ್ಪ ನಾನು ಮೆಸ್ಸಿ, ಇದು ಹೋಗಲ್ಲ ಗಾಯ್ಸ್. ಇದೆಲ್ಲ ಶುಗರ್ ಬ್ರ್ಯಾಂಡ್ದು. ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ನಾವು ಹಾಕ್ಕೊಂಡಿದ್ದು 1 ಸೆಕೆಂಡಿಗೆಲ್ಲ ಬೇಗ ಏನಾಯಿತು, ಸ್ಕಿನ್ಗೆ ಅಬ್ಸರ್ವ್ ಆಗಿಬಿಡ್ತು. ಎಷ್ಟು ಲಿಕ್ವಿಡ್ ಹಾಕಿ ಒರೆಸ್ತಿದ್ದೀನಿ, ಹೋಗ್ತಾನೇ ಇಲ್ಲ. ಸೊ ಅದಕ್ಕೆ ತಗೊಂಡೆ. ಆ್ಯಂಡ್ ಫಸ್ಟ್ ಶೇಡ್ ಒಂದು ಇದು. ಆ್ಯಂಡ್ ಕ್ಯಾಮ್ರಾ ಅಲ್ಲಿನ ಡಾರ್ಕ್ ಕಾಣ್ತಾ ಇದೆ. ಆ್ಯಂಡ್ ಅಷ್ಟು ಡಾರ್ಕ್ ಇಲ್ಲ, ಇದು ಇನ್ನೂ ಲೈಟ್ ಇದೆ. ನೋಡಿಸ್ತೀನಿ ಶೇಡ್ ಯಾವ ಥರ ಇದೆ ಅಂತ. ಆ್ಯಂಡ್ ಒಂಥರ ಹಿಂಗೆ ಬರುತ್ತೆ. ನನಗೆ ಈ ಥರ ಶೇಡ್ಸೇ ಇಷ್ಟ. ಲುಕ್ ಅಟ್ ದಿಸ್. ಒಂಥರ ಏನಿದು, ಏನೊಂಥರ ನೇರಳೆ ಹಣ್ಣು ಕಲರ್ ಥರ. ವಿಸಿಬಲ್ ಆಗ್ತಿದೆಯಾ? ಬ್ಲಾಕ್ ಎಸ್. ಶೇಡ್ ಈ ಥರ ಇದೆ. ಆ್ಯಂಡ್ ಇಟ್ ವಾಸ್ ಟೂ ಗುಡ್. ಶೇಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೇನು ಅಂದರೆ, ಇನ್ನೊಂದೇನು ಅಂತಂದರೆ ಗ್ಲಾಸಿ ಥರ, ಗ್ಲಾಸಿ ಲಿಕ್ವಿಡ್ ಇರೋವಂತಹ ಲಿಪ್ಸ್ಟಿಕ್ ಇದು. ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಇದೊಂದು ಸ್ವಲ್ಪ ಅಬ್ಸಾರ್ಬ್ ಆಗಲಿ, ಮತ್ತು ಒರೆಸ್ತೀನಿ ಹೋಗೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಈ ಲಿಪ್ಸ್ಟಿಕ್ಸ್. ಒಂದು ಶೇಡ್ ನೋಡಿದ್ರಲ್ಲ, ಒಂಥರ ಪರ್ಪಲ್ ಬರುತ್ತೆ. ಈ ಥರ ಪ್ಯಾಕೇಜಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಟೂ ಗುಡ್. ಆ್ಯಂಡ್ ದಿಸ್ ಶೇಡ್ ಯಾವುದು ಅಂತ ಅಂದರೆ, ಶೇಡ್ ಇಲ್ವಾ ಇದರಲ್ಲಿ? 13 ಅಂತ ಬಂದಿದೆ ಶೇಡ್. ಶುಗರ್ ಅವ್ರದ್ದು 13 ರಿವರ್ಸ್ ಕಾಣಿಸ್ತಿದೆ ನನ್ನ ಸೆಲ್ಫಿಗೆ ಇಟ್ಟಿರೋದಕ್ಕೆ. ಆ್ಯಂಡ್ ಇನ್ನೊಂದು, ಓ ಮೈ ಗಾಡ್, ಹೇಳದ್ನಲ್ಲ ಇದೆ ಏನದು, ಶುಗರ್ ಅವ್ರದ್ದು ಫೌಂಡೇಶನ್ ಅಂತ ಹೇಳದ್ನಲ್ಲ,
24 hours ಫೌಂಡೇಶನ್ ಅಂತ ಹೇಳಿದ್ನಲ್ಲ ಇದೇನೆ. ಹೆಂಗಿದೆ ಅಂತ ನೋಡಿಸ್ಬಿಡ್ತೀನಿ. ಯಾವ ಥರ ಇದೆ ಸ್ವಲ್ಪ ನಾನೇನು ಡಾರ್ಕ್ ಶೇಡ್ ಏನೋ ಕೊಟ್ಟಂಗಿದ್ದಾರೆ ಗೈಸ್. ನಾನು ಇಷ್ಟು ಡಾರ್ಕ್ ಇಲ್ಲ. ನನಗೆ ಲೈಟ್ ಶೇಡ್ ಬೇಕು. ಓಕೆನಾ? ಗೊತ್ತಾಗ್ತಾ ಇಲ್ಲ, ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ. ಫಾರ್ಮಿಂಗ್ ಚೆನ್ನಾಗಿಲ್ಲ ಗೈಸ್, ತೊಗೊಬೇಡಿ. ಶುಗರ್ದು ಚೆನ್ನಾಗಿದೆಯೇನೋ, ನಾನು ಫಸ್ಟೇ ರಿವ್ಯೂ ಕೊಟ್ಬಿಡ್ತಾ ಇದ್ದೀನಿ. ಯೂಸ್ ಮಾಡ್ದಿರಾನೆ ಸುಮ್ಮನೆ ಹಂಗೆ ಹಾಕ್ಕೊಂಡು, ಗೊತ್ತಿಲ್ಲ, ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟರು. ಸುಮ್ಮನೆ ತೊಗೊಬೇಡಿ ಗೈಸ್. ಶುಗರ್ದೇನೋ ಫೌಂಡೇಶನ್ಸ್ ಏನೋ ಇದ್ರೆ ತೊಗೊಳೋಕೆ ಹೋಗಬೇಡಿ. ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಹೇಳಿದ್ನಲ್ಲ ನೋಡಿ, ಶುಗರ್ ಅವ್ರದ್ದು ಲಿಪ್ಸ್ಟಿಕ್ ಒರೆಸಿದ್ರೂ ಹೋಗ್ತಾಯಿಲ್ಲ ಗೈಸ್. ನೋಡಿ, ಲುಕ್ ಅಟ್ ದಿಸ್, ಹಂಗೆ ಇದೆ. ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 3 ತೊಗೊಂಡ್ಬಿಟ್ಟೆ. 1 2 3 ತೊಗೊಂಡ್ಬಿಡ್ತೀನಿ. ಯಾವ ಶೇಡ್ ಅಂದರೆ ಇವಾಗ ಈ ಶೇಡ್ ನೋಡಿಸ್ದೆ, ಇನ್ನೊಂದು 2 ಶೇಡ್ ನೋಡಿಸ್ತೀನಿ ತಾಳೆ. ಇದು ಶೇಡ್ ಬಂದು 707 ಆ್ಯಂಡ್ ಇದು ಒಂದು ಸ್ವಲ್ಪ ಡಾರ್ಕ್ ಶೇಡ್ಸ್, ಈ ಥರ ಶೇಡ್. ಮತ್ತು 2 ಒಂದೇ ಶೇಡ್ ಅಂದ್ಕೊಬೇಡಿ, ಇಟ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ಇದೊಂಥರ ಪರ್ಪಲ್. ರೆಡ್ ನೋಡಿಸ್ತಾ ಇದೆ ಗೈಸ್. ನಾನಿದು ಪರ್ಪಲ್ಲು ಯಾಕೆ ರೆಡ್ ನೋಡಿಸ್ತಾ ಇದೆ? ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ. ಇದೊಂಥರ ಪಿಂಕು ಅಲ್ಲ, ಒಂಥರ ಪರ್ಪಲ್. ಚೆನ್ನಾಗಿದೆ ಶೇಡ್, ಟು ಗುಡ್. ಈ ಥರ ಇದೆ ಆ್ಯಂಡ್ ಇಟ್ ವಾಸ್ ನೈಸ್ ಶೇಡ್. ಸಿ ದ ಡಿಫ್ರೆನ್ಸ್ ಗೈಸ್. ಚೆನ್ನಾಗಿದೆ ಈ ಶೇಡ್ ಅಷ್ಟೇ. ನಾನೇನು ಗೊತ್ತಾ, ಈ ಶೇಡ್ಸ್ ಯಾರು ಯೂಸ್ ಮಾಡಿದ್ರು ಯಾರು ಯೂಸ್ ಮಾಡಿದ್ರು ಚೆನ್ನಾಗಿ ಕಾಣಿಸ್ಬೇಕು. ನಾನು ಅಂಥ ಶೇಡ್ಸ್ಗೆ ಹೋಗ್ತೀನಿ. ಒಂಥರ ಪಿಂಕ್, ಲೈಟ್ ಪಿಂಕು, ಡಾರ್ಕ್ ಪಿಂಕು, ಅಥವಾ ಒಂಥರ ಪಿಂಕ್ ಪೀಚ್, ಆ ಥರದ್ದೆಲ್ಲ ಎಲ್ಲರಿಗೂ ಸೂಟ್ ಆಗೋಲ್ಲ. ಬಟ್ ಈ ಥರ ಶೇಡ್ಸ್ ಏನಾಗುತ್ತೆ ಮತ್ತು ಎಂಥ ಫೇಸ್ ಡಸ್ಕಿ ಇರಲಿ, ನಾರ್ಮಲ್ ಇರಲಿ, ಫೇರ್ ಇರಲಿ, ಎಲ್ಲರಿಗೂ ಸೂಟ್ ಆಗುತ್ತೆ ಈ ಥರ ಡಾರ್ಕ್ ಮಿಕ್ಸ್ ನ್ಯೂಡ್ ಶೇಡ್ಸ್ ಎಲ್ಲ. ಸೊ ಹಂಗಾಗಿ ನಾನು ಇದನ್ನು ತೊಗೊಂಡಿದ್ದು. 2 ಶೇಡ್ ಆಯಿತಾ. ಇನ್ನೊಂದು ಶೇಡ್ ಯಾವುದು ಅಂತಂದರೆ ಈ ಶೇಡ್ ಅಷ್ಟೇ, ತುಂಬ ಚೆನ್ನಾಗಿದೆ. ಒಂಥರ ಬ್ರೌನ್, ಆ ಥರ ಬ್ರೌನಿಶ್ ರೆಡ್ ಥರ. ಇದು ಪ್ಯಾಕೇಜಿಂಗ್ ಬೇರೆ ಥರ ಇದೆ. ಇದು ಮೇ ಬಿ ಥರ, ಇದು ಆಲ್ಮೋಸ್ಟ್ ರೆಡ್ಡೇ ಗೈಸ್, ನಾಟ್ ಎ ಬ್ರೌನ್. ರೆಡ್ ಕೊಟ್ಬಿಟ್ಟಿದ್ದಾರೆ, ನಾನು ಬೇರೆ ನೋಡಿದ್ನು ಅನಿಸುತ್ತೆ. ಇದೇನು ಅಂತಂದರೆ ಒಂದು ಸ್ವಲ್ಪ ಗ್ಲಾಸಿ ಇದು ಕೊಡೋವಂಥದ್ದು. ಈ ಥರ ಇದೆ ಶೇಡು. ವೈಟ್ ಐ ಶೋ ಯು. ಶೇಡ್ ಲುಕ್ಸ್ ಲೈಕ್ ದಿಸ್. ಚೆನ್ನಾಗಿದೆ ಅಷ್ಟೇ. ಇದೊಂದು 3 ಶೇಡ್ಸನ್ನ ಇಷ್ಟು ಶೇಡ್ಸ್ ಸಿಮಿಲರ್ ಇಲ್ಲ ಗೈಸ್. ಇಲ್ಲಿ ಸಿಮಿಲರ್ ಕಾಣ್ತಿದೆ, ಬಟ್ ಮತ್ತೆ ಫೋನ್ ಬರ್ತದೆ. ಪ್ಲೀಸ್ ಗೈಸ್ 1 ನಿಮಿಷ. ಅದು ಇದು ತೊಗೊಂಡಿರೋದಕ್ಕೆ ಬಿಲ್ ಎಷ್ಟು ಆಗಿರ್ಬೋದು ಗೆಸ್ ಮಾಡಿ ಗೈಸ್, ಗೆಸ್ ಮಾಡಿ. ಯಾಕೆ ನಾನು ಪಿಂಕಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ನನ್ನ ಲಿಪ್ಸು, ಬಟ್ ನಾನು ಪಿಂಕ್ ಕಲರ್ ಹಾಕಿಲ್ಲ ಗೈಸ್, ನ್ಯೂಡ್ ಕಲರ್ ಹಾಕಿರೋದು. ಪಿಂಕಾಗಿ ಕಾಣಿಸ್ತಾ ಇದೆ. ವಾಟ್ಸ್ ರಾಂಗ್? ಇರಲಿ ಬಿಡಿ, ಇಟ್ಸ್ ಫೈನ್. ಆ್ಯಂಡ್ ಬಿಲ್ಲು ಎಷ್ಟು ಆಗಿದೆ ಅಂತ ಅಂದರೆ ಐ ವಿಲ್ ಶೋ ಯು. ಎಷ್ಟಾಗಿರ್ಬೋದು ಕ್ವಿಕ್ಕಾಗಿ ಒಂದು ಗೆಸ್ ಮಾಡಿ. ನೋಡ್ಕೊಂಬಿಡಿ, ನಾನು ಹೇಳಲ್ಲ, ಪ್ರಾಪರಾಗಿ ನೋಡ್ಕೊಂಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಷ್ಟು ವಿಲ್ ಆಗಿರೋದು ಗೈಸ್. ಏನು ಮಾಡೋಕ್ಕಾಗಲ್ಲ, ನಮ್ಮ ವೃತ್ತಿನೇ ಅದು ಅಂದಮೇಲೆ ಅದಕ್ಕೆ ಖರ್ಚು ಮಾಡೋದ್ರಲ್ಲಿ ತಪ್ಪಿಲ್ಲ. ಬಿಕಾಸ್ ಮೋಸ ಇಲ್ದಿರ ಹೊಟ್ಟೆ ಕೊಡ್ತಾ ಇದೆ ಅಂದ್ಬಿಟ್ಟು ಕೊಡ್ತಾ ಇರೋದ್ರಿಂದ ನಾವು ಖರ್ಚು ಮಾಡೋದ್ರಲ್ಲಿ, ನಾನು ಪರ್ಸ್ನಲ್ಗಂತೂ ನಾನು ಇಷ್ಟೆಲ್ಲ ಖರ್ಚು ಮಾಡಿಲ್ಲ ಗಾಯ್ಸ್. ಸೀರಿಯಸ್ಲಿ ಒಂದೇ ಒಂದು ಟೋನರು, ಒಂದು ಕಾಂಪ್ಯಾಕ್ಟ್ ಅಷ್ಟೇ ಗಾಯ್ಸ್. ನಾನು ಇದೆಲ್ಲದನ್ನು ನಾನು ನನ್ನ ಮೇಕಪ್ ಕಿಟ್ಗೆ ಹಾಕ್ಕೊತಾ ಇದ್ದೀನಿ. ಇಟ್ಸ್ ನಾಟ್ ಮೈ ಪರ್ಸ್ನಲ್ ಥಿಂಗ್ಸ್. ಆ್ಯಂಡ್ ಇಷ್ಟೇ ಗೈಸ್. ಆ್ಯಂಡ್ ಇದೊಂದು ರ್ಯಾಂಡಮ್ ಶಾಪಿಂಗ್, ಆಫ್ಲೈನ್ ಶಾಪಿಂಗ್ ವ್ಲಾಗ್. ಇವಾಗ ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ ಸದ್ಯ. ದಟ್ಸ್ ಫೈನ್. ಆ್ಯಂಡ್ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಿಮ್ಗೇನಾದರೂ ಇದ್ರದ್ದು ಲಿಂಕ್ಸ್ ಯಾವುದಾದ್ರೂ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಸರ್ಚ್ ಮಾಡಿ
ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಗೈಸ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಎನಫ್.